ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ಕ್ರೀನ್ ಮೇಲೆ ಬರ್ತಿರುವಂಥ ಈ ವಿಡಿಯೋನ ನೀವು ಕರೆಕ್ಟಾಗಿ ಗಮನಿಸಿ. ಇದು AI ವಿಡಿಯೋ. ಇದನ್ನು ಸ್ವತಃ ನಾನೇ ಕೂಡ ಇದನ್ನು ಕ್ರಿಯೇಟ್ನ ಮಾಡಿದ್ದೇನೆ. ಏನಪ್ಪ ಅಂತಂದರೆ, ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕಲ್ಲ ಅದನ್ನು ನೀವು ಟೆಕ್ಸ್ಟನ್ನು ಮಾಡಿದ್ರೆ ಸಾಕು. ಅದನ್ನು ನೀವು ಟೆಕ್ಸ್ಟ್ ಮಾಡಿದಂಥ ಒಂದು ಕೀವರ್ಡನ್ನು ಇಟ್ಕೊಂಡ್ಬಿಟ್ಟು ಅದು ವಿಡಿಯೋಗೆ ಅದು ಕನ್ವರ್ಟ್ನ ಮಾಡುತ್ತೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ಯಾವ ವೆಬ್ಸೈಟು, ಇದು ಯಾವ ಥರ ಕೆಲಸ ಮಾಡುತ್ತೆ, ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದ ಬೆಲೈಕನ್ ಕ್ಲಿಕ್ ಮಾಡಿ, ಹಾಗೂ ಒಂದು ಇನ್ಸ್ಟಾಗ್ರಾಮನ್ನು ಕೊಟ್ಟಿರ್ತೇನೆ, ಅಲ್ಲಿ ಕೂಡ ನೀವು ಫಾಲೋ ಕೂಡ ಮಾಡಬಹುದು. ಅದು ChatGPT ನಿಮಗೆ ಗೊತ್ತಿರ್ಬೋದು. ಇದನ್ನು ತುಂಬ ಜನ ಗೊತ್ತಿದೆ. ಇದನ್ನು ತುಂಬ ಜನ ಕೂಡ ಅದನ್ನು ಯೂಸ್ನ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಈ ಒಂದು ChatGPTಯಲ್ಲಿ ನಿಮಗೇನಾದರೂ ಒಂದು ಸಬ್ಜೆಕ್ಟ್ನ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ನ ಬೇಕಪ್ಪ ಅಂತಂದರೆ ನೀವು ಟೈಪ್ ಮಾಡಿದರೆ ಸಾಕು. ನೀವು ಟೈಪ್ ಮಾಡಿದಂಥ ಒಂದು ಕೀಬೋರ್ಡನ್ನು ಇಟ್ಕೊಂಡ್ಬಿಟ್ಟು ಅದು ಸ್ವಲ್ಪ ಫುಲ್ ಲೆಂತಾಗಿ ಅದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿತ್ತು. ಏನಪ್ಪ ಅಂದರೆ, ಈಗ ಸಪೋಸ್ ಏನಪ್ಪ ಅಂತಂದರೆ, ಈಗ ಒಂದು ಪ್ಲೇಸ್ ಬಗ್ಗೆ ಅಥವಾ ಯಾವುದೋ ಒಂದು, ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಿಮಗೀಗ ಸಿಕ್ ಲೀವ್ ಬೇಕು ಅಂದರೆ, ನಿಮಗೀಗ ಸಿಕ್ಕಿದೆ, ನೀವು ಸಿಕ್ ಲೀವ್ಗೆ ನೀವು ಒಂದು ಅಪ್ಲಿಕೇಶನ್ ಬೇಕಪ್ಪ ಅಂತಂದರೆ ChatGPTಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಸಿಕ್ ಲೀವ್ ಬಗ್ಗೆ ಏನಾದರೂ ಒಂದು ಕೀವರ್ಡನ್ನು ಹಾಕಿದರೆ ಅದು ಕಂಪ್ಲೀಟಾಗಿ ಒಂದು ಫಾರ್ಮೆಟ್ ಅನ್ನೋದು ಕೊಡ್ತಾಯಿತ್ತು. ಈಗ ಏನಪ್ಪ ಅಂತಂದರೆ, ಈ ಒಂದು ವೆಬ್ಸೈಟ್ನ ಮುಖಾಂತರ ನೀವು ಟೆಕ್ಸ್ಟ್ ಮಾಡಿದಂಥ ಒಂದು ಟೆಕ್ಸ್ಟನ್ನು ಇಟ್ಕೊಂಡ್ಬಿಟ್ಟು ಅದು ಒಂದು ವಿಡಿಯೋನ ಅದು ಇನ್ಪುಟ್ನ ಮಾಡುತ್ತೆ. ನಿಮಗೆ ಒಂದು ವಿಡಿಯೋನೇ ಕ್ರಿಯೇಟ್ನ ಮಾಡಿ ಕೊಡುತ್ತೆ. ಈ ಒಂದು ವೆಬ್ಸೈಟಲ್ಲಿ ನೀವು ಯಾವ ರೀತಿ ವಿಡಿಯೋನ ಕ್ರಿಯೇಟ್ನ ಮಾಡೋಂತ ತಿಳಿಸ್ಕೊಡ್ತೇನೆ. ಮುಂದೆ AI-ಇಂದ ಏನೇನು ಆಗ್ಬೋದು ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಈಗ ಮೊದಲಿಗೆ ನೋಡಿ, ನೀವು ಯಾವ ರೀತಿ ಈ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡೋಂತ ತಿಳಿಸ್ಕೊಡ್ತೇನೆ ನೋಡಿ. ನೀವು ಕ್ರೋಮ್ಗೆ ಬಂದುಬಿಟ್ಟು ನೀವು ಇಲ್ಲಿ ಸರ್ಚನ್ನು ಮಾಡಿ Genmo.ai ಅಂತ. ನಿಮಗೆ ಇಂಟರ್ಫೇಸು ಈ ಥರ ಬರುತ್ತೆ. ನೀವು ಇದರಲ್ಲಿ ನಿಮಗೆ ಏನು ಬೇಕಲ್ಲೋ ಅದನ್ನು ನೀವು ಟೈಪನ್ನು ಮಾಡಿದ್ರೆ ನಿಮ್ಮೊಂದು ಟೆಕ್ಸ್ಟ್ನ ಮುಖಾಂತರ ಒಂದು ವೀಡಿಯೋನ ಅದು ಔಟ್ಪುಟ್ನ ಕೊಡುತ್ತೆ. ನಾನು ಇದರಲ್ಲಿ ಆಲ್ರೆಡಿ ಒಂದು 3-4 ವೀಡಿಯೋ ನಾನು ಇದರಲ್ಲಿ ಕ್ರಿಯೇಟ್ನ ಮಾಡಿದ್ದೇನೆ. ಇಲ್ಲಿದೆ ನೋಡಿ, ಇದನ್ನು ನಿಮಗೆ ಲಾಗಿನ್ ಕೇಳುತ್ತೆ. ನಿಮ್ಮ ಒಂದು ಮೇಲ್ ಮುಖಾಂತರ ನೀವು ಲಾಗಿನ್ ಆದರೆ ಸಾಕು. ಈಗ ನಿಮಗೆ ಯಾವ ಥರ ಬೇಕಲ್ವ ವಿಡಿಯೋ ಅದನ್ನು ನೀವು ಇಲ್ಲಿ ಸರ್ಚನ್ನು ಮಾಡಬೇಕು. ಈಗ ನಾನು ಹಾಗೆ ಒಂದು ಸರ್ಚನ್ನು ಮಾಡ್ತೇನೆ. ಮ್ಯಾನ್ ಆ್ಯಂಡ್ ವುಮೆನ್ ವಾಕಿಂಗ್ ಅಲೋನ್ ಇನ್ ಸಿಟಿ. ಇದು ಸ್ವಲ್ಪ ಟೈಮನ್ನು ತಗೊಳುತ್ತೆ. 1-2 ನಿಮಿಷ ಸ್ವಲ್ಪ ವೇಟ್ನ ಮಾಡಬೇಕು. ಮೇಲ್ಗಡೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಪೆಂಡಿಂಗ್ ಅಂತ ಬರ್ತಾಯಿದೆ. ನಿಮ್ಮ ಒಂದು ಟೆಕ್ಸ್ಟನ್ನು ಇದು ಇಟ್ಕೊಂಡ್ಬಿಟ್ಟು ಒಂದು ವಿಡಿಯೋನ ಇದು ಕ್ರಿಯೇಟ್ನ ಮಾಡ್ತಾಯಿದೆ. 1-2 ನಿಮಿಷ ಇದು ಸ್ವಲ್ಪ ಟೈಮನ್ನು ತಗೊಳುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಟೈಪ್ ಮಾಡಿದಂಥ ಒಂದು ಟೆಕ್ಸ್ಟನ್ನು ಇಟ್ಕೊಂಡ್ಬಿಟ್ಟು ಇದು ಒಂದು ವಿಡಿಯೋನ ಇದು ಕ್ರಿಯೇಟ್ನ ಮಾಡಿದೆ. ಮ್ಯಾನ್ ಆ್ಯಂಡ್ ವುಮೆನ್ ವಾಕಿಂಗ್ ಅಲೋನ್ ಇನ್ ಸಿಟಿ. ನೀವು ನೋಡ್ತಾ ಇರ್ಬೋದು, ಮ್ಯಾನ್ ಆ್ಯಂಡ್ ವುಮೆನ್ ವಾಕಿಂಗ್ ಅಲೋನ್ ಇನ್ ಸಿಟಿ. ನಾನು ಈ ಥರ ಟೈಪನ್ನು ಮಾಡಿದ್ರೆ ಅದು ನನಗೆ ಈ ಥರ ಒಂದು ವಿಡಿಯೋ ಔಟ್ಪುಟ್ ಅನ್ನೋದು ಕೊಡ್ತು. ಇದು ನಿಮಗೆ ಅಂತ ನಿಮಗೆ ಇದು ಅನಿಸಲ್ಲ, ನ್ಯಾಚುರಲ್ ವಿಡಿಯೋ ಅಂತ ಇದು ನಿಮಗೆ ಅನಿಸುತ್ತೆ. ಸ್ವಲ್ಪ ಇದರಲ್ಲಿ ಗ್ಲಿಚ್ ಆಗ್ತಾಯಿದೆ, ನೀವು ಗಮನಿಸಿರ್ಬೋದು. ಇಲ್ಲಿ ಒಂದು ಹುಡುಗಿಯ ಕಾಲುಗಳೇ ನೀವು ಸ್ವಲ್ಪ ಗಮನಿಸ್ತಾ ಇರ್ಬೋದು. ಕಾಲು ಕಡೆ ಏನಪ್ಪ ಅಂತಂದರೆ ಒಮ್ಮೆಲೆ ಸ್ವಲ್ಪ ಅದು 3 legs ಆಗಿ ಅದು ಆಗ್ತಾಯಿದೆ, ಅಂದರೆ ಸ್ವಲ್ಪ ಗ್ಲಿಚ್ ಇದೆ ಇನ್ನು AI-ಯಲ್ಲಿ. ಇದೇ ಥರ ತುಂಬ ಇವೆ AI-ಗಳು. ಕಂಪ್ಲೀಟಾಗಿ ಇದನ್ನು ಡೆವಲಪ್ ಆಗ್ತಾಯಿಲ್ಲ, ಇದೇನು ಸ್ಟಾರ್ಟಿಂಗ್ ಇದೆ. ಗಮನಿಸಿರ್ಬೋದು, ಇದು AI ಅಂತ ಇದು ಅನಿಸಲ್ಲ, ನ್ಯಾಚುರಲ್ ವಿಡಿಯೋ ಥರ ಅನ್ನಿಸ್ತಾ ಇದೆ. ಇದರಲ್ಲಿ ಏನಪ್ಪ ಅಂತಂದರೆ, ನೀವು ಈ ಥರ ನೀವೇನಾದರೂ ವಿಡಿಯೋ ಕ್ರಿಯೇಟ್ನ ಮಾಡಿದರೆ ಇದನ್ನು ಕೂಡ ನೀವು ಡೌನ್ಲೋಡ್ ಕೂಡ ಇದನ್ನು ಮಾಡಬಹುದು. ಇಲ್ಲಿದೆ ಆಪ್ಷನು, ಡೌನ್ಲೋಡ್ ಕೂಡ ಇದನ್ನು ನೀವು ಮಾಡ್ಬೋದು.
ಸಿಂಪಲ್ ಆಗಿದೆ, ಶೇರ್ ಕೂಡ ಮಾಡ್ಬೋದು. ಆದರೆ ಇದರಲ್ಲಿ ಏನಪ್ಪ ಅಂತಂದರೆ ನೀವು ಇಲ್ಲಿ ಮತ್ತೆ ತೆಗಡೆ ಗಮನಿಸ್ತಾ ಇರ್ಬೋದು, ಮತ್ತೊಂದು ವಿಡಿಯೋ ಅದು ಬಂತು. ಏನಪ್ಪ ಅಂದ್ರೆ ನಾನು 2 ಟೈಮ್ಸ್ ನಾನು ಅದನ್ನು ಟೈಪನ್ನು ಮಾಡಿದೆ, ಹಾಗಾಗಿ ಅದು 2 ಟೈಮ್ಸನ್ನು ಕೊಟ್ಟಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಮೆನ್ ಆ್ಯಂಡ್ ವುಮೆನ್ ಅಲೋನ್ ಇನ್ ವಾಕಿಂಗ್ ಸಿಟಿ, ನೀವು ಗಮನಿಸ್ತಾ ಇರ್ಬೋದು. ಈ ಥರ ಅದು ವಿಡಿಯೋವನ್ನು ಅದು ಕೊಡುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಇದೆ ಈ ಒಂದು AI. ಇದು ಫ್ರೀ ಆಗಿದೆ, ಆದರೆ ಇದರಲ್ಲಿ ಏನಪ್ಪ ಅಂತಂದರೆ ಕೇವಲ 6 ಸೆಕೆಂಡ್ ಮಾತ್ರ ನೀವು ಇದನ್ನು ಇದರಲ್ಲಿ ನೀವು ಕ್ರಿಯೇಟ್ನ ಮಾಡ್ಬೋದು. ಮುಂದೊಂದು ಇದನ್ನು ಹಾಗೆ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಪ್ಪ ಅಂತಂದರೆ ಈ ಒಂದು AIಯಿಂದ ಈ ಒಂದು ಉದ್ಯೋಗ ಅನ್ನೋದು ಸ್ವಲ್ಪ ಡಿಮ್ಯಾಂಡು ಕಡಿಮೆ ಬರುತ್ತೆ. ಎಕ್ಸಾಂಪಲ್ ಈಗ ಏನಪ್ಪ ಅಂತಂದರೆ ಈಗ ಇದು ಸ್ಟಾರ್ಟಿಂಗಲ್ಲಿದೆ, ಮುಂದೊಂದು ಇದನ್ನು ಏನಪ್ಪ ಅಂತಂದರೆ ನಮ್ಮಂಥ ವಿಡಿಯೋ ಕ್ರಿಯೇಟರ್ಗಳ ಅವಶ್ಯಕತೆ ಕೂಡ ಇರಲ್ಲ. ಈ ಒಂದು AI ಮುಖಾಂತರ ಅವರು ಒಂದು ಕಂಟೆಂಟನ್ನು ಕೂಡ ಕ್ರಿಯೇಟ್ನ ಮಾಡುವ ಹಾಗೆ ಒಂದು AI ಬಂದರೂ ಬರ್ಬೋದು, 100% ಬಂದೇ ಬರುತ್ತೆ. ಆದರೆ ಈ ಒಂದು AI ಈಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿದೆ, ಇನ್ನೂ ಕೂಡ ಇದು ಡೆವಲಪ್ಮೆಂಟ್ ಆಗ್ತಾ ಇದೆ. ಮುಂದೊಂದು ದಿನ ಯಾವ ರೀತಿ ಆಗುತ್ತೆಪ್ಪ ಅಂತಂದರೆ ಒಬ್ಬ ಹೀರೋಗೆ ನಮ್ಮ ಒಂದು ಫೇಸನ್ನು ಕೂಡ ಚೇಂಜನ್ನು ಮಾಡ್ಬೋದು, ಚೇಂಜ್ ಮಾಡೋ ಥರ ಬಂದರೂ ಕೂಡ ಬರ್ಬೋದು. ChatGPT ನಾನು ಆಗಲೇ ಹೇಳಿದಾಗೆ ನಿಮಗೆ ಗೊತ್ತಿರ್ಬೋದು, ಈ ಒಂದು ChatGPT ಸಾಫ್ಟ್ವೇರ್ ಸಹ ಡೆವಲಪ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥದ್ದು. ಮುಂದೊಂದು ದಿನ ಸಾಫ್ಟ್ವೇರ್ ಇಂಜಿನಿಯರ್ಗಳ ಅವಶ್ಯಕತೆ ಇರದೇನೇ ಇರ್ಬೋದು, ಈ ರೀತಿ ಕೂಡ ಆಗ್ಬೋದು. ಇದು ಯಾವ ರೀತಿ ಮುಂದೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಓಕೆ ಪರವಾಗಿಲ್ಲ, ಸ್ಲೋ ಆಗಿದೆ. ಇದನ್ನು ಕಂಪ್ಲೀಟಾಗಿ ಏನಾದರೂ ಡೆವಲಪ್ಮೆಂಟ್ನ ಆದರೆ ಈ ಒಂದು ಉದ್ಯೋಗ ಅನ್ನೋದು ಸ್ವಲ್ಪ ಡಿಮ್ಯಾಂಡು ಕಡಿಮೆ ಆಗ್ಬೋದು. ಯಾಕಂತಂದರೆ 10 ಜನ ಮಾಡುವಂಥ ಕೆಲಸ ಈ ಒಂದು AI ಒಂದೇ ಮಾಡುತ್ತೆ. ಅದು ಟೈಮ್ ಲೆಸ್, ಕಡಿಮೆ ಸಮಯದಲ್ಲಿ ಮಾಡುತ್ತೆ. ಮುಂದೊಂದು ದಿನ ಸಾಫ್ಟ್ವೇರ್ ಇಂಜಿನಿಯರ್ಗಳ ಅವರ ಅವಶ್ಯಕತೆಯೇ ಇಲ್ಲದೇ ಇರೋ ಥರ ಆಗ್ಬೋದು. ಮತ್ತು ಕಂಟೆಂಟ್ ಕ್ರಿಯೇಟರ್ ಎಕ್ಸಾಂಪಲ್ಲಾಗಿ ಯೂಟ್ಯೂಬರ್ ಅಂತಂದರೆ ಯೂಟ್ಯೂಬರ್ಗಳ ಅವಶ್ಯಕತೆಯೂ ಕೂಡ ಇರದೇ ಇರಬಹುದು. ಅದೇ ಒಂದು AI ಅದೇ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನೇ ಅದೇ ಒಂದು ವಿಡಿಯೋ ಮಾಡೋ ಥರನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾವ ರೀತಿ ಟೆಕ್ನಾಲಜಿ ಬರ್ತಾ ತುಂಬ ಮುಂದುವರಿತಾ ಇದೆ, ಮುಂದುವರೆದಂಗೆ ಕೆಲಸಗಳು ಕೂಡ ಕಡಿಮೆ ಆಗಬಹುದು. ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ? ದಯವಿಟ್ಟು ಕೆಳಗಡೆ ಕಮೆಂಟನ್ನು ಮಾಡಿ. ಇಷ್ಟೇ ಬಂದು ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಟೈಮ್.